ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ 999 ಪೋರ್ಟಲ್ ಮತ್ತೆ ಬರ್ತಾ ಇದೆ. ಸೊ ಆ ಒಂದು ವಿಷಯದ ಬಗ್ಗೆನೇ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ 999 ಪೋರ್ಟಲ್ಗೆ ನೀವು ಯಾವ ರೀತಿ ರಿಚುವಲ್ ಮಾಡಿದ್ರೆ ನೀವು ಅಂದ್ಕೊಂಡಿದ್ದು ಆದಷ್ಟು ಬೇಗ ಆಗುತ್ತೆ. ನೀವು ಈ 999 ರಿಚುವಲ್ನಲ್ಲಿ 9 ವಿಷಯಗಳನ್ನು ನೀವು ನೆರವೇರಿಸ್ಕೋಬೋದು. ಮೀನ್ಸ್ 9 ಥರದ ವಿಷಯಗಳನ್ನು ನೀವು ಅಂದ್ಕೊಂಡಿದ್ದು ವಿಷಯಗಳನ್ನ ನೀವು ಈಡೇರಿಸ್ಕೊಳ್ಬೋದು. ಸೊ ಯಾವ ರೀತಿ ಮಾಡಿದ್ರೆ, ಹೇಗೆ ಮಾಡಿದ್ರೆ, ಏನೇನೆಲ್ಲ ಪ್ರೊಸೀಜರ್ ಇರುತ್ತೆ, ಸೊ ಇದನ್ನೆಲ್ಲ ಫಾಲೋ ಮಾಡಿದರೆ ನಿಮಗೆ ನಿಮ್ಮ 9 ವಿಶ್ಗಳು ಕೂಡ ಪೂರ್ತಿಯಾಗುತ್ತೆ. ಅಥವಾ ಒಂದು ವಿಶ್ ತುಂಬ ಡೆಸ್ಪರೇಟ್ ವಿಶ್ ಕೂಡ ಪೂರ್ತಿಯಾಗೋ ಚಾನ್ಸಸ್ ಇರುತ್ತೆ. ಅದು 9 ನಿಮಿಷದಲ್ಲಾಗ್ಬೋದು, 9 ಗಂಟೆಲಾಗ್ಬೋದು, 9 ದಿವಸದಲ್ಲಾಗ್ಬೋದು. ಅದು ನಿಮ್ಮ ಒಂದು ಏನು ನೀವು ಕೇಳ್ಕೊಂಡಿರ್ತೀರ ಅದರ ಎನರ್ಜಿ ಮೇಲಿರುತ್ತೆ ಆ್ಯಂಡ್ ನಿಮ್ಮ ಎನರ್ಜಿ ಮೇಲಿರುತ್ತೆ. ಸೊ ನೀವು ಕೇಳ್ಕೊಂಡಿರೋ ವಿಷ್ ಯಾವ ರೀತಿಯಾಗಿರುತ್ತೆ ಅದ್ರ ಮೇಲೂ ಕೂಡ ಇರುತ್ತೆ. ಕೆಲವೊಂದು ವಿಷಯಗಳು ಹೇಗಿರುತ್ತೆ ಅಂದರೆ, ನಾವು ಕೇಳ್ಕೊಂಡಿದ್ದ ತಕ್ಷಣ ಕೂಡ ಆಗುತ್ತೆ ಅಂಥ ವಿಷಯಗಳು ನಮ್ಮದಾಗಿರುತ್ತೆ. ಇವಾಗ ನಾವು ಯಾರ್ದಾನೊಬ್ರು ಕಾಲ್ ಮ್ಯಾನಿಫೆಸ್ಟ್ ಮಾಡ್ತಿರ್ತೀವಿ. ಸೊ ಅದು ಬೇಕಾದ್ರೆ 1 ನಿಮಿಷ ಏನು ಅದರೊಳಗಡೆ ಬರುತ್ತೆ. ಬಟ್ ನೀವು ಕೇಳ್ಕೊಂಡಿರೋದು ಒಂದಿಷ್ಟು ಅಮೌಂಟ್, ತುಂಬ ಲಾರ್ಜ್ ಅಮೌಂಟ್ ಆಗಿರ್ಬೋದು, ಅಥವಾ ಒಂದು ಮನೆ ಆಗಿರ್ಬೋದು. ಬಟ್ ನಿಮಗೆ ಅದ್ರ ಬಗ್ಗೆ ಸೂಚನೆ ಒಂದು 9 ಗಂಟೆ, 9 ದಿವಸ, 9 ವಾರ, ಯಾವುದಾದ್ರೂ ಇಷ್ಟರೊಳಗಡೆ ನಿಮಗೆ ಸಿಗುತ್ತೆ. ಬಟ್ ಅದು ಕಂಪ್ಲೀಟಾಗಿ ನಿಮಗೆ ಸಿಗೋಕ್ಕೆ ಅದಕ್ಕೆ ಟೈಮ್ ಬೇಕೇ ಬೇಕಾದ್ರೆ, ನಾವು ಒಂದು ಮನೆ ಕಟ್ಟಬೇಕು, ಗೃಹ ಪ್ರವೇಶ ಮಾಡಬೇಕು, ನನಗೆ ಈ ಥರ ಆಸೆ ಇದೆ, ಆ ಥರದೆಲ್ಲ ಇತ್ತು ಅಂದಾಗ ಅದಕ್ಕೆ ಟೈಮ್ ಬೇಕೇ ಬೇಕಲ್ವ. ಸೊ ಆ ರೀತಿಯಾಗಿ ಅದು 9 ತಿಂಗಳೊಳಗಡೆ ಕೂಡ ಆಗ್ಬೋದು. ಸೊ ನಿಮ್ಮ ವಿಶ್ ಎಷ್ಟು ದೊಡ್ಡದಾಗಿರುತ್ತೆ, ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಯಾವುದೇ ವಿಷ್ ಆಗಲಿ ಕೇಳ್ಕೊಳ್ಳೋದ್ರಿಂದ ಇದಕ್ಕೆ ಸ್ಟಾರ್ಟ್ ಸಿಗುತ್ತೆ. ಈ ಒಂದು ವಿಷಯ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ, 999 ಪೋರ್ಟಲ್ ಆಗಿರ್ಬೋದು, ಯಾವುದೇ ಫುಲ್ ಮೂನ್ ಅಥವಾ ನ್ಯೂ ಮೂನ್, ಇದರಲ್ಲಿ ಏನು ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ ಇದೆಲ್ಲದನ್ನು ನಿಮಗೆ ಒಂದು ದಾರಿ ತೋರಿಸುತ್ತೆ. ಸೊ ನೀವು ನಿಮ್ಮ ಇವಾಗೊಂದು ನೀವು ಮನೆ ಕಟ್ಟಬೇಕು ಅಂತ ಇದ್ದರೆ ಅದಕ್ಕೆ ನಿಮಗೆ ಒಂದು ಮನಿ ಅರೇಂಜ್ ಆಗುತ್ತೆ. ಅಥವಾ ಒಂದು ನೀವು ಅಂದ್ಕೊಂಡಿರ್ತೀರ ಇಂಥ ಕಡೆನೇ ಸೈಟ್ ಬೇಕು, ಇಂಥದ್ದೇ ಮನೆ ಬೇಕು, ಇಲ್ಲ ರೆಡಿ ಮನೆ ಸಿಗಬೇಕು ಅಂದ್ಕೊಂಡಿದ್ರೆ ಸೊ ಆ ಥರ ಸಿಗುತ್ತೆ ನಿಮಗೆ. ಅದಕ್ಕೆ ಏನಾದರೂ ಒಂದು ದಾರಿ ಆಗುತ್ತೆ. ಸೊ ಆ ರೀತಿಯಾಗಿ ಮ್ಯಾನಿಫೆಸ್ಟೇಷನ್ ಅನ್ನೋದು ವರ್ಕ್ ಆಗುತ್ತೆ. ತುಂಬ ಜನ ನನಗೆ ಒಬ್ಬರು ಯಾರೋ ತುಂಬ ನೆಗೆಟಿವ್ ಕಮೆಂಟ್ ಪದೇ ಪದೇ ಮಾಡ್ತಿರ್ತಾರೆ. ನಾನು ಇಷ್ಟು ದಿವಸದಿಂದ ಖಾಲಿ ಕೂತಿದ್ದೀನಿ, ನನಗೆ ಯಾರು ದುಡ್ಡೇ ಕೊಟ್ಟಿಲ್ಲ, ಮತ್ತು ದುಡ್ಡಿಂದು ನಾನು ಮನೆ ಮ್ಯಾಜಿಕ್ ಮಾಡಿದಾಗ ಜೊತೆಲಿ ಬೇರೆ ಬೇರೆ ವಿಷಯಸ್ನ ನಾನು ಕೇಳಿದಾಗ, ಸುಮ್ಮನೆ ಕೂತಿದ್ರೆ ಯಾರು ಕೂಡ ದುಡ್ಡು ತಂದು ಕೊಡೋದಿಲ್ಲ, ಹಾಗೆ ಸುಮ್ಮನೆ ಕೂತಿದ್ರೆ ದುಡ್ಡು ಬರೋದು ಇಲ್ಲ. ಎಲ್ಲಾದ್ರೂ ಫಸ್ಟ್ ಹೋಗಿ ಕೆಲಸ ಮಾಡಬೇಕು. ಸುಮ್ಮನೆ ಬಂದ್ಬಿಟ್ಟು ವೀಡಿಯೋಸ್ ನೋಡಿ ಕಮೆಂಟ್ ಮಾಡೋದ್ರಿಂದ ಏನು ಕೂಡ ಯೂಸ್ ಇರೋದಿಲ್ಲ ಯಾರಿಗಾದ್ರೂ ಅಷ್ಟೇ. ಸೊ ಎಲ್ಲರೂ ಕೂಡ ಮಾಡ್ತಾ ಇರೋದು ಒಂದು ಕೆಲಸ ಅಂತ ಇರುತ್ತೆ. ಯಾರೇ ಒಬ್ರು ಅರ್ನಿಂಗ್ ಬೇಕು ಅಂದರೆ ಫಸ್ಟ್ ಕೆಲಸ ಮಾಡಬೇಕು. ಸುಮ್ಮನೆ ಖಾಲಿ ಕೂತ್ಬಿಟ್ಟು ಬೇರೆಯವ್ರಿಗೆ ಕಮೆಂಟ್ ಮಾಡೋದಾಗಿರ್ಬೋದು ಅಥವಾ ಈ ರೀತಿಯಾಗಿ ಮಾಡೋದ್ರಿಂದ ಯಾರಿಗೂ ಕೂಡ ದುಡ್ಡು ಹುಡ್ಕೊಂಡು ಬರೋದಿಲ್ಲ. ನಾನು ಮ್ಯಾಜಿಕಲ್ ಕೋಡ್ ಹೇಳಿರೋದ್ರಲ್ಲಿ ಅದರಲ್ಲಿ ನಿಮಗೆ ಬರುತ್ತೆ. ಬಟ್ ಅದು ನಿಮಗೆ ನಿಮ್ಮ ಡೆಸ್ಪರೇಟ್ ವಿಷಯ ಇರಬೇಕು. ಫಸ್ಟ್ ನೀವೆಷ್ಟು ಜೆನ್ಯೂನ್ ಆಗಿರ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ಕೂಡ. ಸೊ ಸುಮ್ಮನೆ ಖಾಲಿ ಕುತ್ಕೊಂಡ್ಬಿಟ್ಟು ದೇವರಿಗೆ ಟೆಸ್ಟ್ ಮಾಡೋಣ ಅನ್ನೋ ರೀತಿಯಲ್ಲಿ ಮಾಡಿದ್ರೆ ನಿಮಗೆ ಯಾವತ್ತೂ ಕೂಡ ಮ್ಯಾನಿಫೆಸ್ಟೇಷನ್ ಅನ್ನೋದು ವರ್ಕ್ ಆಗಲ್ಲ. ಜೊತೆಲಿ ನೀವೇನೋ ಒಂದು ವರ್ಕ್ ಮಾಡ್ತಿದ್ರೆ ಅದಕ್ಕೆ ರಿಲೇಟೆಡ್ ನಿಮಗೆ ಸಿಗುತ್ತೆ ಹೊರತು ಸುಮ್ಮನೆ ಖಾಲಿ ಕೂತೋರಿಗಲ್ಲ. ಸೊ ನೆಗೆಟಿವ್ ಕಮೆಂಟ್ಸ್ ಆಗದವರಿಗೆ ಈ ಒಂದು ಮೆಸೇಜ್ ಅಷ್ಟೇ. ಸೊ ಇವತ್ತು ಏನಂತ ಅಂದರೆ, ನಾನು 999 ಪೋರ್ಟಲ್ ಬಗ್ಗೆ ಹೇಳೋಣ ಅಂತೇಳಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿದ್ದೀನಿ, ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ 999 ಪೋರ್ಟಲ್ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಹಳೆ ವಿಡಿಯೋ ಕೂಡ ಒಂದ್ಸರಿ ಹೋಗಿ ವಾಚ್ ಮಾಡಿ. ಇದರಲ್ಲಿ ಯಾವುದಾದ್ರೂ ಪಾಯಿಂಟ್ ಮಿಸ್ ಆದರೆ ಅದರಲ್ಲಿ ಕೂಡ ನಿಮಗೆ ಕೆಲವೊಂದು ಪಾಯಿಂಟ್ಸ್ಗಳು ಸಿಗಬಹುದು. ಸೊ ಒಂದೊಂದೇ ಸ್ಟೆಪ್ಸ್ನ ನಾನು ಹೇಳ್ತಾ ಹೋಗ್ತೀನಿ. ಒಂದು 3-4 ಥರದ್ದು ರಿಚುವಲ್ಸ್ ನಿಮಗೆ ಇದ್ರಲ್ಲಿ ಕವರ್ ಮಾಡ್ತೀನಿ. ಸೊ ಅದನ್ನು ಕಂಪ್ಲೀಟಾಗಿ ಮಾಡಿ ನಿಜವಾಗ್ಲೂ ನಿಮ್ಮ ಒಂದು ವಿಶ್ ಏನಿದೆ ಅದು ಡೆಫಿನೆಟ್ಲಿ ಹಾಗೇ ಆಗುತ್ತೆ. ಸೊ ಫಸ್ಟ್ ಬಂದು ಏನಂತ ಅಂದರೆ, ನೀವು ಮಾರ್ನಿಂಗ್ ಇದರಲ್ಲಿ 369 ಅನ್ನೋ ಒಂದು ಅಫರ್ಮೇಷನ್ ನಾವು ಹೇಳ್ತೀವಿ. 369 ರೀತಿಯಲ್ಲಿ ನಾವು ಬರೀಬೇಕು ಒಂದು ಅಫರ್ಮೇಷನ್ನ ಅಂತ ಹೇಳ್ಬಿಟ್ಟು. ಅಂದರೆ ಬೆಳಗ್ಗೆ 3 ಸರಿ, ಮಧ್ಯಾಹ್ನ 6 ಸರಿ, ರಾತ್ರಿ 9 ಸರಿ. ಇದು 369 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ ಹೇಳ್ತಾರೆ. ಸೊ 369 ಹೇಗೆ ವರ್ಕ್ ಮಾಡಬೇಕು ಅಂತ ಅಂದರೆ, ಬೆಳಗ್ಗೆ ನೀವು ಎದ್ದಿದ ತಕ್ಷಣ ನಿಮ್ಮ ಮೈಂಡ್ ಯಾವಾಗ ಫ್ರೆಶ್ ಆಗಿರುತ್ತೆ, ಕಾಮ್ ಆಗಿರುತ್ತೆ. ಸೊ ಎದ್ದಿದ ತಕ್ಷಣ ಬರೀಬೇಕು ನೀವು 3 ಸರಿ. ಆ ವಿಷಯ ಎಷ್ಟು ಸಣ್ಣದಾಗಿರುತ್ತೋ ಅಷ್ಟು ಒಳ್ಳೆಯದು. ಮೀನ್ಸ್ ಸೆಂಟೆನ್ಸ್ ತುಂಬ ದೊಡ್ಡದಾಗಿಲ್ಲದೆ ಆದಷ್ಟು ನೀವು ಆ ಸೆಂಟೆನ್ಸನ್ನು ಹೇಳ್ತಾರೆ ಮ್ಯಾನಿಫೆಸ್ಟೇಷನಲ್ಲಿ 16 ಸೆಕೆಂಡ್ ಒಳಗಡೆ ಕಂಪ್ಲೀಟ್ ಆಗಬೇಕು. ನಿಮ್ಮ ಮ್ಯಾನಿಫೆಸ್ಟೇಷನ್ ಒಂದು ಏನು ಅಫರ್ಮೇಷನ್ ಇರುತ್ತೆ, ಫಸ್ಟ್ ಒಂದು ಅಫರ್ಮೇಷನ್ ಅಷ್ಟರೊಳಗಡೆ ಕಂಪ್ಲೀಟ್ ಆಗಬೇಕು ಅಂತ ಅಷ್ಟು ನೀವು ಥಿಂಕ್ ಮಾಡಿ ಇಟ್ಕೊಂಡಿರಬೇಕು. ನಾಳೆ ಏನು ಬರೀಬೇಕು ಅನ್ನೋದು ನಿಮ್ಮ ಯಾವುದೋ ಒಂದು ವಿಷ್ನ ಈ 369 ಟೆಕ್ನಿಕಲ್ಲಿ ನೀವು ಬರಿಬೋದು. ಒಂದೇ ವಿಷ್ನ ಇದರಲ್ಲಾದರೆ ಫಸ್ಟ್ ಹೇಳ್ತಾ ಇರೋದ್ರಲ್ಲಿ ಇದರಲ್ಲಿ ಒಂದು ವಿಷ್ನ ನೀವು 369 ಟೆಕ್ನಿಕಲ್ಲಿ ಬರಿಬೋದು. ಬೆಳಗ್ಗೆ 3 ಸರಿ, ಮಧ್ಯಾಹ್ನ 6 ಸರಿ, ರಾತ್ರಿ 9 ಸರಿ. ಬೆಳಗ್ಗೆ 3 ಸರಿ ಬರೆದ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನಿಮಗೆ ಇವಾಗ ಒಂದು ಜಾಬ್ ಮ್ಯಾನಿಫೆಸ್ಟ್ ಮಾಡಬೇಕಾಗಿರುತ್ತೆ ಅಂದ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್ ಮೈ ನ್ಯೂ ಜಾಬ್. ಇಷ್ಟು ಬರಿತೀರಾ. ಅದಾದಮೇಲೆ ಮತ್ತೆ 3 ಸರಿ ಅದನ್ನು ಬರೆದಾದ್ಮೇಲೆ ಬಿಟ್ಬಿಡಬೇಕು. ಮತ್ತೆ ಮಧ್ಯಾಹ್ನ ಒಂದು 12 ಗಂಟೆ ಮೇಲೆ, ಒಂದು 2 ಗಂಟೆ 3 ಗಂಟೆ ಒಳಗಡೆ ನಿಮಗೆ ಯಾವಾಗ ಮತ್ತೆ ಟೈಮ್ ಆಗುತ್ತೋ 6 ಟೈಮ್ಸ್ ಮತ್ತೆ ಬರೀಬೇಕು. ಸೊ ಬರೆಯುವಾಗ ನಿಮ್ಮ ಕಂಪ್ಲೀಟ್ ಅಫರ್ಮೇಷನ್ ಹೇಗಿರುತ್ತೆ ಅಂದರೆ, ಆಲ್ರೆಡಿ ನಿಮಗೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ, ಸಿಕ್ಕಿರೋ ಖುಷಿಯಲ್ಲಿ, ಆ್ಯಂಡ್ ಆಲ್ರೆಡಿ ನನಗೆ ಸಿಕ್ಕಿದಾಗ ನಾನು ಎಷ್ಟು ಖುಷಿಯಾಗಿರ್ತೀನಿ. ಸೊ ಇವನ್ನೆಲ್ಲ ನೀವು ಇಮ್ಯಾಜಿನ್ ಮಾಡ್ಕೊಳ್ತಾ ನೀವು ಬರಿಬೇಕಾಗುತ್ತೆ. ಸೊ ಮಧ್ಯಾಹ್ನ 6 ಟೈಮ್ಸ್ ಬರೀಬೇಕು. ಆ್ಯಂಡ್ ಅದಾದಮೇಲೆ ನೈಟ್ ನೀವು ಮಲಗೋ ಟೈಮ್ನಲ್ಲಿ, ಅವಾಗೂ ಅಷ್ಟೇ ನಿಮ್ಗೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದಿರೋ ಟೈಮ್ನಲ್ಲಿ
9 ಟೈಮ್ಸ್ ಆವಾಗೂ ಸೇಮ್ ಅಫರ್ಮೇಷನ್ನ ಬರೆದ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಫಾರ್ ಯೂನಿವರ್ಸ್ ಫಾರ್ ಮೈ ನ್ಯೂ ಜಾಬ್ ಅಂತ ಬರೆದ್ಬಿಟ್ಟು ಯೂನಿವರ್ಸ್ಗೆ ಒಂದ್ಸರಿ ಮೆಡಿಟೇಟ್ ಮಾಡಿ ಅಫರ್ಮೇಷನ್ ಇನ್ನೊಂದ್ಸರಿ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಯಾಕಂದರೆ ಮಲಗೋ ಟೈಮ್ನಲ್ಲಿ ನೀವು ಹೇಳುವಂಥ ಅಫರ್ಮೇಷನ್ಸ್ ತುಂಬ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ತಾರೆ, ಬೇಗ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ, ಮಲಗುವಾಗೂ ಮತ್ತೆ ವಿಜುವಲೈಸ್ ಮಾಡ್ಕೊಳ್ಳಿ. ನಿಮಗೆ ಆಲ್ರೆಡಿ ಜಾಬ್ ಸಿಕ್ಕಿದೆ ಅನ್ನೋ ರೀತಿಲಿ ಇದನ್ನು ನೀವು 9 ದಿವಸ ಬರಿಬೋದು. ಎಷ್ಟು ದಿವಸ ಬರಿಬೇಕು ಅಂತ ಅಂದರೆ ನೀವು 9 ದಿವಸ ಬರಿಬೋದು. ಬೆಳಗ್ಗೆ 3 ಸರಿ, ಮಧ್ಯಾಹ್ನ 6 ಸರಿ, ರಾತ್ರಿ 9 ಸರಿ. ಇದೇ ಮೆಥಡಲ್ಲಿ ನೀವು 9 ದಿವಸ ಬರಿಬೋದು. ಯಾರಾದರೂ ವರ್ಕಿಂಗ್ ಇದ್ದೀರಾ, ನಮಗೆ 1 ದಿವಸ ಮಾಡ್ತೀವಿ, ನಮಗೆ ಪದೇ ಪದೇ ಇದನ್ನು ರಿಪೀಟೆಡ್ ಆಗಿ 9 ಡೇಸ್ ಮಾಡೋದಕ್ಕೆ ಆಗೋದಿಲ್ಲ, ನಾವು ಮಧ್ಯಾಹ್ನ ಆಫೀಸಲ್ಲಿ ಇರ್ತೀವಿ, ಈ ಥರದ್ದೆಲ್ಲ ಪ್ರಾಬ್ಲಮ್ ಇದೆ ಅನ್ನೋರು ಸೊ ಬೇರೆ ಟೆಕ್ನಿಕ್ಸ್ ಏನಿರುತ್ತೆ ಅದನ್ನು ಮಾಡಿ. ಅಥವಾ ಒಂದೇ ದಿವಸನಾದರೂ ಬರೆಯೋಕ್ಕಾದ್ರೆ 1 ದಿವಸ ಬರೆದು ಬಿಡಬೇಕು. ಆದರೆ ಅವತ್ತಿನ ದಿವಸನೇ ಆಗಿರಬೇಕು. 369 ಏನು 999 ಪೋರ್ಟಲ್ ಬರುತ್ತೆ, 18th ಇದೆ ಆ್ಯಂಡ್ 27th ಕೂಡ ಮತ್ತೆ 999 ಪೋರ್ಟಲ್ ಬರುತ್ತೆ. ಸೊ ಅವತ್ತು 2 ದಿವಸದಲ್ಲಿ ಯಾವುದಾದ್ರೂ ಒಂದು ದಿವಸನಾದರೂ ನೀವು ಇದನ್ನು ಮಾಡ್ಕೊಳ್ಳಿ. ಸೊ ಇದರಿಂದ ನಿಮಗೆ ಬೆನಿಫಿಟ್ ಆಗೋದು. ಅದಕ್ಕೋಸ್ಕರ ನೆಕ್ಸ್ಟ್ 27th ಕೂಡ 999 ಪೋರ್ಟಲ್ ಇರೋದು ಸ್ಯಾಟರ್ಡೆ ಬರುತ್ತೆ. ಸೊ ನೀವು ಅವತ್ತು ಕೂಡ ಆದರೆ ಸಾಧ್ಯವಾದರೆ ಅವತ್ತನ್ನ ಟ್ರೈ ಮಾಡಿದ್ದನ್ನು. ಸೊ 369 ಅನ್ನೋದನ್ನ 9 ಡೇಸ್ ಆದರೂ ಬರೀರಿ ಅಥವಾ 1 ದಿವಸನಾದರೂ ಬರೆದು ಬಿಡ್ಬೋದು. ಬಟ್ ನಿಮಗೆ ಎಫೆಕ್ಟಿವ್ ಇನ್ನೂ ಬೇಕು ಅಂತ ಅನಿಸಿದ್ರೆ, ನಿಮಗೆ ಅದು ಒಂದು 2-3 ದಿವಸದಲ್ಲಿ ನಿಮಗೆ ಆಗುತ್ತೋ ಇಲ್ಲ ಅಂತ ಡೌಟ್ ಇತ್ತು ಅಂದರೆ 9 ದಿವಸ ಬರೀರಿ. ಬಟ್ ಯಾವುದೇ ಕಾರಣಕ್ಕೂ ಡೌಟ್ ಮೈಂಡಲ್ಲಿ ಇಟ್ಕೊಳ್ಬೇಡಿ. ನಾನು ಹೇಳೋದು ಯಾವಾಗಲೂ ಡೌಟ್ ಆಗಲಿ ನೆಗೆಟಿವ್ ಥಾಟ್ಸ್ ಆಗಲಿ ಮೈಂಡಿಗೆ ಬರಬಾರ್ದು. ಸೊ 369 ಒಂದು ರಿಚುವಲ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಹೇಳಿದ್ದೆ ಒಂದು ವಿಷಯನ 9 ಟೈಮ್ಸ್ ಬರೆಯೋದು ಅಂಥೇಳಿ. ಒಂದೇ ವಿಷಯ ಯಾವುದಾದ್ರೂ ನಿಮ್ಮ ಡೆಸ್ಪರೇಟ್ ವಿಷ್ ಇರೋದನ್ನ ತುಂಬ ಬೇಕೇ ಬೇಕು ಆಗಲೇಬೇಕು ಅಂತ ಇರೋ ಒಂದು ವಿಷಯನ 9 ಟೈಮ್ಸ್ ಬರೆಯೋದು. ಬೆಳಗ್ಗೆ 9 ಗಂಟೆ 9 ನಿಮಿಷಕ್ಕೆ ಅಥವಾ ರಾತ್ರಿ 9 ಗಂಟೆ 9 ನಿಮಿಷ ಅಥವಾ 9 ಗಂಟೆಗೆ. ಸೊ ಈ ಟೈಮ್ನಲ್ಲಿ ನೀವು 9 ವಿಷ್ನ ನೀವು ಬರಿಬೇಕಾಗುತ್ತೆ. ಒಂದೇ ವಿಷ್ನ 9 ಸರಿ ಬರಿಬೇಕು. ಅದಾದಮೇಲೆ 9 ವಿಷ್ನ ಒಂದು ಶೀಟ್ನಲ್ಲಿ ಬರೆಯೋದು. ಈ ಏನು ಒಂದು ವಿಷ್ನ 9 ಸರಿ ಬರೆಯೋದಿಲ್ಲ, ಇದನ್ನು ನೀವು ಕೂಡ 9 ದಿವಸ ನೀವು ಫಾಲೋ ಮಾಡ್ಬೋದು. ಅಥವಾ 9 ವಿಷ್ಗಳು ಏನೇನಿದೆ ಅದನ್ನು ಕೂಡ ನೀವು 9 ದಿವಸ ಫಾಲೋ ಮಾಡ್ಬೋದು. ಸೊ ಇದನ್ನು ಬರೆದಾದ್ಮೇಲೆ ಅವತ್ತೇ ನೀವು ಬರೆದಾದ್ಮೇಲೆ ನೀವು ಅದನ್ನು ಯೂನಿವರ್ಸ್ಗೆ ಅದನ್ನು ಒಂದೇ ದಿವಸ ಸಾಕು ನಾವು ಮಾಡೋಕ್ಕಾಗಲ್ಲ ಅನ್ನೋರು ಒಂದೇ ದಿವಸ ಬರೆದ್ಬಿಟ್ಟು ಅದನ್ನು ದೇವ್ರ ರೂಮಲ್ಲಿ ನಿಮಗೆ ಎಲ್ಲಿ ಕಂಫರ್ಟಬಲ್ ಅನ್ಸುತ್ತೋ ನೀವು ಅದನ್ನು ಇಟ್ಬಿಡಿ. ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಅಥವಾ ನೀವು ದೇವ್ರ ರೂಮಲ್ಲಿ ಇಟ್ಕೊಳ್ಳಿ, ನಿಮ್ಮ ಬೀರೂನಲ್ಲಿ ಇಟ್ಕೊಳ್ಳಿ. ಎಲ್ಲಾದರೂ ಅದನ್ನು ಒಂದು ಎತ್ತಿಟ್ಬಿಟ್ಟು ನೀವು ಅದನ್ನು ಒಂದು ಡೈರಿಯಲ್ಲಿ ಯಾವುದ್ರಲ್ಲಿ ಎತ್ತಿಟ್ಬಿಟ್ಟು ಅದನ್ನು ಮತ್ತೆ ನೈಟ್ ಏನಂದರೆ ನೀವು ಅದನ್ನು ಬರ್ನ್ ಮಾಡಬೇಕು. ಬರ್ನ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋರು ಅದನ್ನು ನೀವು ಮಣ್ಣಲ್ಲೆಲ್ಲಾದರೂ ಹಾಕಿ ಊತಾಕ್ಬಿಡಬೇಕು, ಜೊತೆಲಿ ಇಲ್ಲ ಅಥವಾ ನೀರಿನಲ್ಲಿ ಬಿಟ್ಬಿಡಬೇಕು. ಸೊ ಈ 3 ಮೆಥಡಲ್ಲಿ ಯಾವುದಾದ್ರೂ ಒಂದು ಮೆಥಡನ್ನು ನೀವು ಫಾಲೋ ಮಾಡ್ಬೋದು. ಸೊ ಇದು 9 ವಿಷ್ನ ಬರಿಬೋದು ಅಥವಾ ಒಂದೇ ವಿಷ್ನ 9 ಸರಿ ಬರೆಯೋದು. ಇವೆರಡೂ ಕೂಡ ಸೇಮ್ ಮೆಥಡಲ್ಲಿ ಫಾಲೋ ಮಾಡಿ. ಒಂದೇ ದಿವಸನಾದ್ರೂ ಬರಿಬೋದು ಅಥವಾ 9 ದಿವಸನಾದ್ರೂ ಬರಿಬೋದು. ಇದನ್ನು ಹಾಗೆ ಬರ್ದು ನಿಮ್ಮ ಡೈರಿಯಲ್ಲೇ ಬರೆದಿಟ್ಕೊಳ್ತೀವಿ ಅಂದರೆ ಬರೆದಿಟ್ಕೊಳ್ಬೋದು. ಇಲ್ಲ ನಾವು ಬರ್ನ್ ಮಾಡ್ತೀವಿ ಅಂದರೆ ಬರ್ನ್ ಮಾಡ್ಬೋದು. ಜಸ್ಟ್ ಹಾಗೆ ಒಂದೇ ದಿವಸ ಡೈರಿಯಲ್ಲೇ ಬರೆದು ಬಿಡ್ತೀವಿ ಅಂದರೂ ಕೂಡ ನೀವು ಬರೆದು ಬಿಡ್ಬೋದು. ಸೊ ಇದಿಷ್ಟಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಏನಂದರೆ ಬೇಲೀಫ್ ಟೆಕ್ನಿಕ್ ಒಂದು ಹೇಳಿದ್ದೆ ನಾನು. ಬೆಳಗ್ಗೆ 9 ಗಂಟೆ ಅಥವಾ ರಾತ್ರಿ 9 ಗಂಟೆ, ಆದಷ್ಟು ರಾತ್ರಿ ಮಾಡಿ, ಇದು ಇನ್ನೂ ಎಫೆಕ್ಟಿವ್ ಅಂತ ನನಗೆ ಅನಿಸ್ತು. ನೈಟ್ ಏನಂತ ಅಂದರೆ ಒಂದು ಕ್ಯಾಂಡಲ್ ಹಚ್ಕೊಳ್ಳಿ ಅಥವಾ ದೇವ್ರ ದೀಪ ಉರಿತಾ ಇದ್ದರೆ ಅದ್ರ ಮುಂದೆ ನೀವು ಬೇಲೀಫ್ ಮೇಲೆ ನಿಮ್ಮ ಒಂದು ಏನು ವಿಶ್ ಇದೆ. ಸೊ ನಾನು ಇನ್ನೊಂದು ಶಾರ್ಟ್ಸ್ ಕೂಡ ಹಾಕಿದ್ದೆ, ನಾನು ಅದರದ್ದು ವಿಡಿಯೋ ಲಿಂಕ್ನ ಆದರೆ ಕೊಟ್ಟಿರ್ತೀನಿ, ಅಥವಾ ಹೋಗಿ ಶಾರ್ಟ್ಸಲ್ಲಿ ವಾಚ್ ಮಾಡಿ ಬೇಲೀಫ್ನ ಟೆಕ್ನಿಕ್ ಒಂದು ಮಾಡಿದ್ದೀನಿ. ಸೊ ಆ ಬೇಲೀಫ್ ಟೆಕ್ನಿಕ್ನ ನೀವು ಫಾಲೋ ಮಾಡ್ಬೋದು. ಬೆಳಗ್ಗೆ ಅಥವಾ ರಾತ್ರಿ 9 ಗಂಟೆಗೆ ನೀವು ಇದನ್ನು ಮಾಡ್ಬೋದು. ನಿಮ್ಮ ವಿಶ್ ನಿಜವಾಗ್ಲೂ ಆದಷ್ಟು ಬೇಗ ಹಾಗೆ ಆಗುತ್ತೆ. ಟೆಕ್ನಿಕ್ಸ್ ಎಲ್ಲ ಫಾಲೋ ಮಾಡಿ. ರಿಚುವಲ್ಸ್ ಈಗ ಆಲ್ರೆಡಿ 999 ದಿವಸನೂ ಕೂಡ ಕೆಲವರು ಮಾಡಿರ್ತಾರೆ. ಎಷ್ಟೋ ಜನಕ್ಕೆ ಅದು ಬೇಗನೆ ಆಗಿರುತ್ತೆ, ಇನ್ನು ಕೆಲವರಿಗೆ ಸ್ವಲ್ಪ ಲೇಟ್ ಕೂಡ ಆಗ್ಬೋದು. ನಾನು ಹೇಳಿದಾಗೆ 9 ಡೇಸ್ 9 ವೀಕ್ಸ್ 9 ಮಂತ್ಸ್. ಸೊ ಈ ರೀತಿ 9 ಇದರಲ್ಲೇ ಆಗುತ್ತೆ ಆಲ್ಮೋಸ್ಟ್. ಯಾಕಂದರೆ ನಿಮ್ಮ ಒಂದು ವಿಶ್ ನಾನು ಹೇಳಿದಾಗೆ ಆವಾಗಲೇ ಹೇಳಿದಾಗೆ ಕೆಲವೊಂದು ಈಸಿ ಇರುತ್ತೆ. ಇವಾಗ ಒಂದು ಕಾಲ್ ಮ್ಯಾನಿಫೆಸ್ಟ್ ಮಾಡ್ತೀವಿ, ಇಲ್ಲ ಸಣ್ಣ ಪುಟ್ಟ ಒಂದು ಅಮೌಂಟ್ ಬರಬೇಕಾಗಿರುತ್ತೆ, ಅದು ಬೇಗ ಬಂದುಬಿಡುತ್ತೆ. ಬಟ್ ದೊಡ್ಡ ವಿಷ್ ಏನಿರುತ್ತೆ, ಒಂದು ವೆಹಿಕಲ್ ತೊಗೊಳ್ಬೇಕು, ಅದು ತುಂಬ ಜಾಸ್ತಿ ಅಮೌಂಟಿಂದ ಆಗಿರ್ಬೋದು, ಅಥವಾ ಒಂದು ಮನೆ ತೊಗೊಳ್ಬೇಕು ಅಂದ್ಕೊಂಡಿರ್ತೀರ, ಒಂದು ಜಾಗ ತೊಗೊಳ್ಬೇಕು ಅಂದ್ಕೊಂಡಿರ್ತೀರ, ಒಂದು ನಿಮ್ಮದೇನು ಪರ್ಸ್ನಲ್ ಆಗಿ ನೀವು ಏನು ಅಂದ್ಕೊಂಡಿರ್ತೀರ, ಒಂದು ಮ್ಯಾರೇಜ್ ಆಗಿರ್ಬೋದು, ಮ್ಯಾರೇಜ್ ಫಿಕ್ಸ್ ಆಗಬೇಕು ಅಂತ ಅಂದ್ಕೊಂಡ್ರು ಕೂಡ. ಸೊ ಅದಕ್ಕೆಲ್ಲ ಪ್ರೊಸೀಜರ್ ಇರುತ್ತೆ. ಒಂದೇ ದಿವಸ 9 ದಿವಸ 9 ನಿಮಿಷ ಈ ಥರದ್ರಲ್ಲಿ ಆಗೋದಿಲ್ಲ. ಕೆಲವೊಂದು ವಿಷಯಗಳನ್ನು ಮಾತ್ರ ನೀವು ಇದರಲ್ಲಿ ಮ್ಯಾನಿಫೆಸ್ಟ್ ಮಾಡ್ಬೋದು ತಕ್ಷಣ. ಬಟ್ ಯಾವುದೇ ಆದರೂ ನಿಧಾನ ಆದರೂ ಹಾಗೆ ಆಗುತ್ತೆ ಅನ್ನೋದು. ತುಂಬ ದೊಡ್ಡ ವಿಷಯಗಳು ನಿಧಾನ ಆದರೂ ಕೂಡ ನಿಮಗೆ ಹಾಗೆ ಆಗುತ್ತೆ. ಟ್ರೈ ಮಾಡಿ, ಇದರಲ್ಲಿ ಯಾವುದು ಕಳ್ಕೊಳ್ಳೋದಿಲ್ಲ. ನೀವು ಜಸ್ಟ್ ಬರಿತೀರಾ ಅಷ್ಟೇ, ಯೂನಿವರ್ಸ್ಗೆ ಬಿಟ್ಬಿಡಬೇಕು. ನಾನು ಯಾವಾಗಲೂ ಹೇಳುವಾಗೆ ಯಾವುದೇ ರೀತಿಯಾದ ಡೆಸ್ಪರೇಟ್ಸ್ ನಿಮ್ಮ ಇರಬಾರ್ದು. ಅಂದರೆ ನೀವು ಆ ಥರ ಡೆಸ್ಪರೇಟಾಗಿ ನೀವು ಇರಬಾರ್ದು. ಮೀನ್ಸ್ ಯಾಕೋ ಆಗಿಲ್ಲ, ನಾನು ಇಷ್ಟು ಬರ್ದಿದ್ದೀನಿ ಬಟ್ ಯಾಕೋ ಆಗ್ತಾಯಿಲ್ಲ, ಯಾಕೆ ಹಿಂಗೆ ಆಗ್ತಾಯಿದೆ, ಇದ್ಯಾವುದು ನಿಮ್ಮ ಥಾಟ್ ತಲೆಯಲ್ಲಿ ಬರಲೇಬಾರ್ದು. ಜಸ್ಟ್ ನೀವು ಬರೆದಿದ್ದೀನಿ, ನಾನು ಯೂನಿವರ್ಸಿಗೆ ಬಿಟ್ಟಿದ್ದೀನಿ, ಯೂನಿವರ್ಸ್ ನನಗೆ ಇದನ್ನು ಕೊಡುತ್ತೆ. ನಾನು ಇದಕ್ಕೋಸ್ಕರ
ರೆಡಿ ಇದ್ದೀನಿ, ಇದನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ ಅನ್ನೋದು ನೀವು ಮನಸ್ಸಲ್ಲೇ ಅಂದ್ಕೊಂಡ್ಬಿಟ್ಟು ಆ ವಿಶ್ನ ಅಲ್ಲಿಗೆ ಬಿಟ್ಬಿಡಬೇಕು. ಸೊ ಯೂನಿವರ್ಸ್ ನಿಮಗೆ ಯಾವ ಟೈಮಿಗೆ ಆ ವಿಶ್ನ ಕಂಪ್ಲೀಟ್ ಮಾಡಬೇಕು ಅಂತ ಯೂನಿವರ್ಸ್ಗೆ ಗೊತ್ತಿರುತ್ತೆ. ಸೊ ಯೂನಿವರ್ಸ್ ನಿಮಗೆ ಆದಷ್ಟು ಬೇಗ ಆ ವಿಶ್ನ ಕೊಟ್ಟೆ ಕೊಡ್ತಾರೆ. ಸೊ 369 ಟೆಕ್ನಿಕ್ ಒಂದು 9 ಟೈಮ್ಸ್ ಒಂದು ವಿಶ್ ಬರೆಯೋದು ಅಥವಾ 9 ವಿಶಸ್ನ ಒಂದು ಸರಿ ಬರೆಯೋದು. ಆ್ಯಂಡ್ ಅದಾದಮೇಲೆ ಬೇಲೀಫ್ ಟೆಕ್ನಿಕ್ ಹೇಳಿದ್ದೀನಿ. ಇನ್ನೂ ಕೆಲವೊಂದು ಟೆಕ್ನಿಕ್ಸ್ ಇದೆ. ಸೊ ಅದನ್ನು ಕೂಡ ನಾನು ನೆಕ್ಸ್ಟ್ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋದಲ್ಲಿ ಇಷ್ಟ ಆಗಿರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಏನೇ ಡೌಟ್ ಇದ್ರೂ ನನಗೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.